ಯಶ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ಆಕ್ಷನ್ ಪ್ಯಾಕ್ಟ್ ಝಲಕ್ ಅಭಿಮಾನಿಗಳ ಮನಗೆದ್ದಿದೆ. ಟೀಸರ್ನಲ್ಲಿರುವ ಹಸಿಬಿಸಿ ದೃಶ್ಯದ ಬಗ್ಗೆ ಪರೋ ವಿರೋಧ ಚರ್ಚೆ ನಡೀತಿದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟರೆ ಚಿತ್ರದ ಮೂಲಕ ಯಶ್ ಮತ್ತೆ ಗ್ಯಾಂಗ್ಸ್ಟರ್ ಕತೆ ಹೇಳಲು ಬರುತ್ತಿರುವುದು ಗೊತ್ತಾಗುತ್ತಿದೆ. ರಾಯಾ ಪಾತ್ರವನ್ನೇ ಬಹಳ ವಿಭಿನ್ನವಾಗಿ ಡಿಸೈನ್ ಮಾಡಲಾಗಿದೆ. ಈಗಾಗಲೇ ಅಭಿಮಾನಿಗಳು ಟಾಕ್ಸಿಕ್ ಟೀಸರ್ ಡಿಕೋಡ್ ಮಾಡಲು ಶುರು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಕಾಣದ ಹುಳುಗಳನ್ನು ಗುರುತಿಸಲು ಮುಂದಾಗಿದ್ದಾರೆ. ಇಡೀ ಟೀಸರ್ನಲ್ಲಿ ರಾಯ ಆಗಿ ಯಶ್ ಒಂದೇ ಒಂದು ಡೈಲಾಗ್ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅದು ಸಿಂಪಲ್ ಡೈಲಾಗ್ ಅನ್ನಿಸಿದ್ದರೂ ಅದಕ್ಕೆ ನಾನಾ ಅರ್ಥಗಳಿದೆ. ಅದನ್ನೆಲ್ಲ ಊಹಿಸಿಕೊಂಡು ಇದು KGF 2ಗಿಂತ ದೊಡ್ಡ ಸಿನಿಮಾ, ಕನ್ನಡದಿಂದ ಮಾಡಿರುವ ಹಾಲಿವುಡ್ ಸಿನಿಮಾ ಎಂದು ಅಭಿಮಾನಿಗಳು ಥ್ರಿಲ್ ಟೀಸರ್ನಲ್ಲಿರೋದು ರಾಯನ ವಿಧ್ವಂಸ, ಸ್ಮಶಾನದ ಸನ್ನಿವೇಶ. ಅಲ್ಲಿ ವಿಲನ್ ತನ್ನ ಗ್ಯಾಂಗ್ನೊಂದಿಗೆ ತನ್ನ ಮಗನನ್ನ ಸಮಾಧಿ ಮಾಡಲು ಮುಂದಾಗುತ್ತಾನೆ. ಸುತ್ತ ನೆರೆದವರು ಆತನ ದ್ವೇಷಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಅವಣಿಸುತ್ತಿರುತ್ತಾರೆ. ಆಗ ಅಲ್ಲಿಗೆ ದೊಡ್ಡ ಕಾರ್ ಬಂದು ನಿಲ್ಲುತ್ತದೆ. ಕುಡಿದು ತೂರಾಡುತ್ತಿರುವ ಚಾಲಕ ಇಳಿದು ಬಾಂಬ್ ಸಿದ್ಧಪಡಿಸುತ್ತಾನೆ. ಕಾರ್ ಒಳಗೆ ರಾಯ ಆವೇಶದಲ್ಲಿ ರತಿಕ್ರೀಡೆಯಲ್ಲಿ ತೊಡಗಿರುತ್ತಾನೆ. ಬಾಂಬ್ ಸಿಡಿಯುತ್ತಿದ್ದಂತೆ ಹೊರಬರುವ ರಾಯ ಬಂದೂಕು ಹಿಡಿದು ಅಬ್ಬರಿಸುತ್ತಾನೆ. ಕೂಲಾಗಿ ಸಿಗಾರ್ ಸೇದುತ್ತಾ ಡ್ಯಾಡಿ ಈಸ್ ಹೋಮ್ ಎಂದು ಡೈಲಾಗ್ ಹೊಡೆದಿರುವುದನ್ನು ನೋಡಬಹುದು. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣವಾಗಿದೆ. ದೇಶ ವಿದೇಶದ ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಹಾಗಾಗಿ ಇಂಗ್ಲಿಷ್ ಡೈಲಾಗ್ಸ್ ಇರುವ ಟೀಸರ್ ರಿಲೀಸ್ ಆಗಿದೆ. ಅಷ್ಟಕ್ಕೂ ಡ್ಯಾಡಿ ಈಸ್ ಹೋಮ್ ಅಂದ್ರೆ ಅರ್ಥ ಏನು ಎಂದು ಅಭಿಮಾನಿಗಳು ಹುಡುಕಾಟ ನಡೆಸುತ್ತಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಅಂದ್ರೆ ಮತ್ತಷ್ಟು ಪ್ರಬಲನಾಗಿ ಮರಳಿ ಬಂದಿದ್ದಾನೆ ಎನ್ನುವ ಅರ್ಥ ಇದೆ. ರಾಜಕೀಯ ಪರಿಭಾಷೆಯಲ್ಲಿ ಮಾರ್ಗದರ್ಶನ ನೀಡಲು ಹಿಂದಿರುಗಿದ ಬಲಿಷ್ಠ ಅನುಭವಿ ನಾಯಕ ಬಂದ ಎನ್ನುವ ಅರ್ಥ ಇದೆ. ಇದೊಂದು ಡೈಲಾಗ್ ಮೂಲಕ ಯಶ್ ನಾನಾ ವಿಚಾರಗಳನ್ನ ದಾಟಿಸಲು ಹೊರಟಿದ್ದಾರೆ. KGF 2 ಬಳಿಕ ಮುಂದೇನು ಎಂದು ಕೇಳುತ್ತಿದ್ದವರಿಗೆ ಇದೊಂದು ಡೈಲಾಗ್ ಮೂಲಕ ಯಶ್ ಉತ್ತರಿಸಿದಂತೆ ಕಾಣುತ್ತಿದೆ. ಅದೇ ರೀತಿ ರಾಕಿ ಬಾಯ್ಗಿಂತ ಪವರ್ಫುಲ್ ಈ ರಾಯ ಎಂದು ಹೇಳಲು ಯತ್ನಿಸಿದಂತಿದೆ. ಆಕ್ಷನ್ ಸನ್ನಿವೇಶದ ನಡುವೆ ಮಾದಕ ದೃಶ್ಯ ಯಾಕೆ ಎಂದು ಕೆಲವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಶ್ ಈ ಸಿನಿಮಾ ಮೂಲಕ ಬೇರೆ ಏನು ಹೇಳಲು ಹೊರಟಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಅದೇ ದಿನ ದುರಂಧರ್ 2 ತೆರೆಗಪ್ಪಳಿಸಲಿದೆ. ಹಾಗಾಗಿ ಬಾಕ್ಸ್ ಆಫೀಸ್ ಕ್ಲಾಶ್ ಗ್ಯಾರಂಟಿ. ತಮ್ಮ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ನಂಬಿಕೆ ಇರುವುದರಿಂದಲೇ ಯಶ್ ಎಲ್ಲದಕ್ಕೂ ಸೈ ಎನ್ನುತ್ತಿದ್ದಾರೆ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಇದೇ ಜನವರಿ 9ರಂದು ಸಿನಿಮಾ ಬಿಡುಗಡೆಯಾಗಲಿದೆ. ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿ ಸದ್ದು ಮಾಡ್ತಿದೆ. ರಾಜಕೀಯ ರಂಗದತ್ತ ಮುಖ ಮಾಡಿರುವ ನಟ ವಿಜಯ್ ರವರ ಕೊನೆಯ ಸಿನಿಮಾ ಇದು. KVN ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ವಿನೋದ್ ಚಿತ್ರಕ್ಕೆ ಆಕ್ಷನ್ ಕಟ್ಟಿ ಹೇಳಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ಪೂಜಾ ಹೆಗ್ಡೆ ನಾಯಕಿಯಾಗಿ ಮಿಂಚಿದ್ದು ಪ್ರಿಯಾಮಣಿ, ಪ್ರಕಾಶ್ ರಾಜ್ ಸೇರಿ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. 2 ನಿಮಿಷ 45 ಸೆಕೆಂಡ್ಗಳ ಜನನಾಯಕನ್ ಆಕ್ಷನ್ ಪ್ಯಾಕ್ಟ್ ಟ್ರೈಲರ್ ಧೂಳೆಬ್ಬಿಸಿದೆ. ತೆಲುಗಿನ ಭಗವಂತ್ ಕೇಸರಿ ಸಿನಿಮಾ ರಿಮೇಕ್ ಜನನಾಯಕನ್ ಎನ್ನುವ ಸುದ್ದಿ ಶುರುವಾಗಿತ್ತು. ಟ್ರೈಲರ್ ಅದಕ್ಕೆ ಇಂಬು ನೀಡುವಂತಿದೆ. ಮಕ್ಕಿ ರಿಮೇಕ್ ಮಾಡದೇ ಇದ್ದರೂ ಅದೇ ಕಥೆಯಿಂದ ಸ್ಫೂರ್ತಿ ಪಡೆದು ಸಿನಿಮಾ ಕಟ್ಟಿಕೊಟ್ಟಿರುವುದು ಗೊತ್ತಾಗುತ್ತಿದೆ. ಟ್ರೈಲರ್ ಕಟ್ ಅಭಿಮಾನಿಗಳಿಗೆ ಇಷ್ಟವಾಗುವಂತಿದೆ. ವಿಜಯ್ ಆಕ್ಷನ್ ಜಬರ್ದಸ್ತ್ ಡೈಲಾಗ್ಸ್ ಮಿಕ್ಸ್ ಮಾಡಿ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ. ಸ್ವಂತ ಪಕ್ಷ ಕಟ್ಟಿರುವ ವಿಜಯ್ ಈ ಚಿತ್ರವನ್ನ ತಮ್ಮ ರಾಜಕೀಯ ರಂಗ ಪ್ರವೇಶಕ್ಕೆ ವೇದಿಕೆ ಮಾಡಿಕೊಳ್ಳುತ್ತಾರೆ ಎನ್ನಲಾಗಿತ್ತು. ಅದಕ್ಕೆ ತಕ್ಕಂತೆ ಟೈಟಲ್ ಕೂಡ ಇಟ್ಟಿದ್ದರು. ಆದರೆ ಟ್ರೈಲರ್ ನೋಡಿದರೆ ಅಂತಹ ಹೆಚ್ಚಿನ ಸುಳಿವು ಸಿಕ್ತಿಲ್ಲ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅಲ್ಲಲ್ಲಿ ಕೆಲ ಡೈಲಾಗ್ ಮೂಲಕ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲ ಅಯೋಗ್ಯರು ಒಟ್ಟಾಗಿ ನಿಂತಿದ್ದಾರೆ, ಅವರು ಗೆಲ್ಲಬಾರದು ಎನ್ನುವ ಡೈಲಾಗ್ ವಿಜಯ್ ತಮ್ಮ ರಾಜಕೀಯ ಎದುರಾಳಿಗಳಿಗೆ ಕೌಂಟರ್ ಕೊಟ್ಟಂತೆ ಇದೆ. ನಿನ್ನನ್ನು ಮುಗಿಸಿಬಿಡ್ತೀನಿ, ಅವಮಾನಿಸುತ್ತೀನಿ ಅನ್ನೋರು ಯಾರೇ ಇದ್ದರೂ ವಾಪಸ್ ಹೋಗುವ ಐಡಿಯಾನೇ ಇಲ್ಲ. ಐ ಆಮ್ ಕಮಿಂಗ್ ಎನ್ನುವ ಮತ್ತೊಂದು ಡೈಲಾಗ್ ಕೂಡ ಅದೇ ರೀತಿ ಇದೆ. ಜನರಿಗೆ ಒಳ್ಳೆಯದು ಮಾಡೋಕೆ ರಾಜಕೀಯ ರಂಗಕ್ಕೆ ಬಂದ್ರು ಅಂದ್ರೆ ಕೊಳ್ಳೆ ಹೊಡೆಯೋಕೆ ಬರ್ತೀರಾ ಎಂದು ವಿಜಯ್ ಮತ್ತೊಂದು ಕೌಂಟರ್ ಡೈಲಾಗ್ ಹೊಡೆದಿದ್ದಾರೆ. ಜೈಲಿನಿಂದ ಬಿಡುಗಡೆಯಾಗಿ ಬಂದ ವ್ಯಕ್ತಿ ಮಗಳ ಸಮಾನನಾದ ವಿಜಯಲಕ್ಷ್ಮಿಯನ್ನ ಭಾರತೀಯ ಸೇನೆಗೆ ಸೇರಿಸಲು ಪ್ರಯತ್ನಿಸುತ್ತಾನೆ. ಈ ಹಾದಿಯಲ್ಲಿ ಕ್ರೂರಿ ಉದ್ಯಮಿಯೊಬ್ಬ ಅಡ್ಡಲಾಗುತ್ತಾನೆ. ಈ ಹೋರಾಟದಲ್ಲಿ ನಾಯಕ ಹೇಗೆ ಗೆಲ್ಲುತ್ತಾನೆ ಎನ್ನುವುದು ಭಗವಂತ್ ಕೇಸರಿ ಚಿತ್ರದ ಕತೆ. ತೆಲುಗಿನಲ್ಲಿ ಬಾಲಕೃಷ್ಣ ಹೀರೋ ಆಗಿ ನಟಿಸಿದ್ದರು. ಮಗಳ ಪಾತ್ರದಲ್ಲಿ ಶ್ರೀಲೀಲಾ ಕಾಣಿಸಿಕೊಂಡಿದ್ದರು. ಇಲ್ಲಿ ವಿಜಯ್ ಜೊತೆ ಮಮಿತಾ ಬೈಜು ಆ ಪಾತ್ರದಲ್ಲಿ ನಟಿಸಿದ್ದಾರೆ. ಬಾಬಿ ಡಿಯೋಲ್ ವಿಲನ್ ಆಗಿ ಅಬ್ಬರಿಸಿದ್ದಾರೆ. ತಮಿಳು ಜೊತೆಗೆ ತೆಲುಗು ಹಾಗೂ ಹಿಂದಿಯಲ್ಲಿ ಜನನಾಯಕನ್ ಸಿನಿಮಾ ಟ್ರೈಲರ್ ಬಿಡುಗಡೆಯಾಗಿದೆ. ಅನಿರುದ್ಧ್ ರವಿಚಂದರ್ ಸಂಗೀತ ಚಿತ್ರಕ್ಕಿದೆ. ಈ ಚಿತ್ರದಲ್ಲಿ ವಿಜಯ್ 250 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಮಲೇಷಿಯಾದಲ್ಲಿ ಇತ್ತೀಚೆಗೆ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೆದಿತ್ತು. ಸದ್ಯ ಜನನಾಯಕನ್ ಸಿನಿಮಾ ಜನವರಿ 9ರಂದು ರಿಲೀಸ್ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.